ನೋ ಬಾಲ್ ಎಂದು ತೀರ್ಮಾನಿಸಿದ್ದಾರೆ. ಅತಿರಿಕ್ತ ರನ್ ಒಂದು ಪವರ್ ಪ್ಲೇಯ ಲಾಭ ಪಡಿಬಹುದು ಬ್ಯಾಟ್ಸ್ಮನ್. ನೋಡೋಣ, ಈಗಾಗಲೇ ತಂಡದ ಮೊತ್ತ 6, 1 ಹುದ್ದರಿ ನಷ್ಟಕ್ಕೆ. ಮೊದಲನೇ ಓವರ್ ಪ್ರಗತಿ ಹಂತದಲ್ಲಿ ಒಂದು ಕಾಟ್ ಅಂಡ್ ಬೋರ್ಡ್ ಆಗಿ ಕ್ಯಾಚ್ ಅನ್ನು ಪಡೆದುಕೊಂಡಿದ್ದರು ಕಾರ್ತಿಕ್ ಅವರು. ಮತ್ತೆ ಕಾರ್ತಿಕ್ ವೆರಿ ಗುಡ್ ಬೌಲಿಂಗ್ ಬೈ ಕಾರ್ತಿಕ್. ನೋ ರನ್, ನೋ ಡ್ಯಾಮೇಜ್ ಡನ್. ಪವರ್ ಪ್ಲೇನ ಲಾಭ ಪಡಿತಾ ಇಲ್ಲ. ಒಂದು ಒಳ್ಳೆಯ ಅವಕಾಶವಿತ್ತು ಬ್ಯಾಟ್ಸ್ಮನ್ಗೆ, ಬಾಲನ್ನು ಎಲ್ಲಿ ಬೇಕಾದರೂ ತಳ್ಳುವಂಥ ಅವಕಾಶವಿತ್ತು. ಔಟ್ ಆದರೂ ಏನು ವಿಕೆಟ್ ಹೋಗ್ತಾ ಇದ್ದಿಲ್ಲ. ಮತ್ತೆ ಕಾರ್ತಿಕ್ ಔಟ್ ಸೈಡ್ ಅಭಿಷೇಕ್ ಬಿದ್ದಂಥ ಬಾಲು ಸ್ಲಿಪ್ನಲ್ಲಿ ತಳ್ಳಿದ್ದಾರೆ. ಮಿಸ್ ಫೀಲ್ಡಿಂಗ್. ನೋಡೋಣ, 4 ರನ್ನುಗಳು. ಬಯಸದೆ ಬಂದ ಭಾಗ್ಯ. ಕಳಪೆ ಕ್ಷೇತ್ರ ರಕ್ಷಣೆ, ಬ್ಯಾಟ್ ಫೀಲ್ಡಿಂಗ್, 4 ರನ್. ಈ 4 ರನ್ನಿಂದ ತಂಡದ ಮೊತ್ತ 10, 1 ಹುದ್ದರಿ ನಷ್ಟಕ್ಕೆ. 10 for 1. ಮೊದಲನೇ ಓವರ್ ಪ್ರಗತಿ ಹಂತದಲ್ಲಿ ಟಾಸ್ ಗೆದ್ದ ಮೊದಲ ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡಿತ್ತು ಕಾಳಿ ಪ್ಯಾಂಥರ್ಸ್. ಕಾರ್ತಿಕ್ ಟು ಉತ್ತಮವಾದ ಬಾಲು, ರಕ್ಷಣಾತ್ಮಕ ಆಟ. ನೇರವಾಗಿ ಪಾಯಿಂಟ್ನಲ್ಲಿ ಕ್ಷೇತ್ರ ರಕ್ಷಕನ ಕೈಲಿ ಮಿಸ್ ಫೀಲ್ಡಿಂಗ್ ಆಗಿದೆ. ಮತ್ತೊಂದು 2ನೇ ರನ್ಗಾಗಿ ತವಕ. ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. 2 runs ಕಂಪ್ಲೀಟೆಡ್. ಇಟ್ಸ್ ಓವರ್. 1 ಓವರ್ಗಳ ಆಟದ ಮುಕ್ತಾಯಕ್ಕೆ ತಂಡದ ಮೊತ್ತ 12, 1 ಹುದ್ದರಿ ನಷ್ಟ. ಈ ದಿನದ ಮೊದಲನೇ ಪಂದ್ಯ ಕಾಳಿ ಪ್ಯಾಂಥರ್ಸ್ ವರ್ಸಸ್ ಶರಾವತಿ ವಾರಿಯರ್ಸ್ ತಂಡಗಳ ನಡುವೆ. ಕಾಳಿ ಪ್ಯಾಂಥರ್ಸ್ ಟಾಸ್ ಗೆದ್ದು ಮೊದಲ ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡಿತ್ತು. 3ನೇ ಎಸೆತದಲ್ಲಿ ಒಂದು ಕ್ವಾಟ್ ಅಂಡ್ ಬೋರ್ಡ್ ಕ್ಯಾಚನ್ನು ತೆಗೆದುಕೊಂಡಿದ್ದರು, 1 ವಿಕೆಟನ್ನು ಕಬಳಿಸಿದರು. 1 ಓವರ್ಗಳ ಆಟದ ಮುಕ್ತಾಯಕ್ಕೆ 1 ಹುದ್ದರಿ ನಷ್ಟ, 12 ರನ್ನುಗಳು. ರಘುನಂದನ್ ಉತ್ತಮವಾದಂತಹ ಸ್ಕ್ವೇರ್ ಡ್ರೈವ್, 1 ರನ್ ಕವರ್ಸ್ ವಿಭಾಗದಲ್ಲಿ ಉತ್ತಮವಾದಂತಹ ಬೌಲಿಂಗ್ ರಘುನಂದನ್ ಅವರಿಂದ. ನೀಳಕಾಯದ ವ್ಯಕ್ತಿ, ಅದ್ಭುತ ಕ್ರಿಕೆಟ್ ಆಟಗಾರ ರಘುನಂದನ್ ಅವರು. ನಾಯಕ ಶರಣಪ್ಪ ಅವರಿಗೆ ಕಟ್ ಹೊಡೆಯುವ ಪ್ರಯತ್ನ. ಆಫ್ ಟಮ್ನ ಆಚೆ ಮಾರಾಚೆ ಎಂಬ ತೀರ್ಮಾನ, ವೈಡ್. ಇದರೊಂದಿಗೆ ತಂಡದ ಮೊತ್ತದಲ್ಲಿ ಏರಿಕೆ 14, 14. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. 14 ರನ್ಗಳೊಂದಿಗೆ ಆಡ್ತಾ ಇದ್ದಾರೆ. ಉತ್ತಮವಾದಂತಹ ಡ್ರೈವ್, 1 ರನ್. 1 ರನ್ನಿಗೆ ಸಂತೋಷವನ್ನ ಹೊಂದಿದ್ದಾರೆ ಬ್ಯಾಟ್ಸ್ಮನ್ ಅವರು. ಉತ್ತಮವಾದಂತಹ ಲೈನ್ ಅಂಡ್ ಲೆಂತ್ ನಲ್ಲಿ ಬೌಲಿಂಗ್ ಮಾಡ್ತಾ ಇದ್ದಾರೆ ನಾಯಕ ರಘುನಂದನ್ ಅವರು. ಫೀಲ್ಡ್ಗೆ ತಕ್ಕನಾದ ಬೌಲಿಂಗ್. ಪವರ್ ಪ್ಲೇ ನಡೀತಾ ಇದೆ 2ನೇ ಓವರ್. ಉತ್ತಮವಾಗಿ ಹೊಡೆದಿದ್ದಾರೆ ಮಿಡ್ ಆನ್ ಫೀಲ್ಡರ್ ನ ತಲೆ ಮೇಲಿಂದ. 1 ಬೌನ್ಸ್, 2 ಬೌನ್ಸ್, ಬೌಂಡರಿ. 4 ರನ್ಗಳು. ತಂಡದ ಮೊತ್ತ 19. ಅದ್ಭುತವಾದಂತಹ ಕ್ರೀಡಾಂಗಣ ಕಾಳಿ ಕ್ರಿಕೆಟ್ ಲೀಗ್ 2025 ಅಂಬಿಕಾ ನಗರದಲ್ಲಿ ನಡೀತಾ ಇದೆ. ಕೆಪಿಸಿಯ ಎಲ್ಲ ಆಟಗಾರರು ಒಗ್ಗೂಡಿದ್ದೇವೆ. ಉತ್ತಮವಾದಂತಹ ಚೆಂಡು ಬೀಟ್ ಆಗಿದ್ದಾರೆ. ಲಘು ಮನವಿ, ಯಾವುದೇ ಪುರಸ್ಕಾರ ಇಲ್ಲ. ಆಫ್ಟಮ್ನ ಆಚೆ ಬಿದ್ದಂತಹ ಚೆಂಡು ಒಳ್ಳೆಯ ಬೌನ್ಸ್ ನೊಂದಿಗೆ ವಿಕೆಟ್ ಕೀಪರ್ ಹತ್ತ ಹೋಗ್ತಾ ಇತ್ತು. ಕಟ್ ಮಾಡುವ ಪ್ರಯತ್ನ, ಯಾವುದೇ ಪುರಸ್ಕಾರ ಇಲ್ಲ. ಈ ಮಧ್ಯೆ ಫುಲ್ ನಲ್ಲಿ ಬಿದ್ದಂತ ಚೆಂಡು, ಇದರೊಂದಿಗೆ ವಿಕೆಟ್ ಪತನ. ಆಫ್ಟಮ್ನ ಆಚೆ ಬಿದ್ದಂತ ಚೆಂಡನ್ನ ದೊಡ್ಡ ಹೊಡೆತಕ್ಕೆ ಕೈ ಹಾಕಿದ್ರು. ಚೆಂಡು ಬ್ಯಾಟಿನ ಹೊರ ಅಂಚಿಗೆ ತಗುಲಿ ನೇರವಾಗಿ ವಿಕೆಟ್ ಕೀಪರ್ ಒಂದೇ ಕೈಯಲ್ಲಿ ಹಿಡಿದಿದ್ದಾರೆ. ಇದರೊಂದಿಗೆ 2ನೇ ಹುದ್ದರಿ ಪತನ. ಹತ್ತೊಂಬತ್ತು ರನ್ಗಳಿಗೆ 2ನೇ ಹುದ್ದರಿಯನ್ನು ಪಡೆದುಕೊಂಡಿದೆ. ಉತ್ತಮವಾದ ಸ್ಟ್ರೈಕ್ ರೇಟ್ ನೊಂದಿಗೆ ಆಡ್ತಾ ಇದ್ರು.
ರನ್ ರೇಟ್ ನಲ್ಲಿ ಕೊರತೆ ಇಲ್ಲ, ಆದರೆ 2 ಹುದ್ದೆಗಳನ್ನ ಕಳೆದುಕೊಂಡಿದೆ. ಇದು 6 ಓವರ್ಗಳ ಪಂದ್ಯ. ಹೊಸ ಬ್ಯಾಟ್ಸ್ಮನ್ ಹರೀಶ್. ರಘು ಅವರು ವಿಕೆಟ್ ಪಡೆದ ಹುಮ್ಮಸ್ಸಿನೊಂದಿಗೆ ಉತ್ತಮವಾದಂತ ಚೆಂಡು, 1 ರನ್ ಅನ್ನು ಪೂರೈಸಿದ್ದಾರೆ. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 20. ಓವರ್ ಮುಕ್ತಾಯ. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 20. ಈ ದಿನದ ಮೊದಲನೆಯ ಪಂದ್ಯ ಇಲ್ಲಿ ಪ್ರಾರಂಭವಾಗಲಿದ್ದು ಶರಾವತಿ ವಾರಿಯರ್ಸ್ ವರ್ಸಸ್ ಕಾಳಿ ಪ್ಯಾಂಥರ್ಸ್ ತಂಡಗಳ ನಡುವೆ ನಡೀತಾ ಇದೆ. ಈಗಾಗಲೇ ಪವರ್ ಪ್ಲೇನ 2 ಓವರ್ ಆಟ ಮುಕ್ತಾಯವಾಗಿದೆ. 2 ಓವರ್ಗಳ ಆಟದ ಮುಕ್ತಾಯಕ್ಕೆ ತಂಡದ ಮೊತ್ತ 20, 2 ಹುದ್ದೆರಿ ನಷ್ಟಕ್ಕೆ. ಇನ್ನು ಕೇವಲ 4 ಓವರ್ಗಳ ಆಟದ ಬಾಕಿ ಇದೆ. ಎಷ್ಟು ರನ್ಗಳನ್ನು ಇಲ್ಲಿ ರನ್ಗಳನ್ನು ಕಲೆ ಹಾಕ್ತಾರೆ ಅಂತ ಕಾಯ್ದು ನೋಡೋಣ. ಫೀಲ್ಡಿಂಗ್ ಆಗಿರುವುದರಿಂದ 2 ರನ್ನನ್ನು ತಮ್ಮ ತಂಡಕ್ಕೆ ಸೇರ್ಪಡೆ ಮಾಡಿದ್ದಾರೆ. ಇದರಿಂದ ತಂಡದ ಮೊತ್ತ 22. 22 ಲಾಸ್ ಆಫ್ 2 ವಿಕೆಟ್ಸ್. ಡೌನ್ ಪ್ರೋಗ್ರೆಸಿಂಗ್ ಚಂದ್ರಶೇಖರ್ ಬಲವಾಗಿ ಹೊಡೆಯಲು ಪ್ರಯತ್ನ, ಬ್ಯಾಟಿನ ಒಳ ಅಂಚೆಗೆ ತೆಗೆಲಿ ನೇರವಾಗಿ ವಿಕೆಟ್ ಕೀಪರ್ ಒಂದು ಉತ್ತಮ ಕ್ಷೇತ್ರಣ ಮಾಡಿದರೆ ಯಾವುದೇ ರನ್ ಇಲ್ಲ. ಇದಾದ ನಂತರ BTPS ವರ್ಸಸ್ RTPS ಟೈಟನ್ಸ್ ತಂಡದ ಆಟಗಾರರು ಸಿದ್ಧತೆಯಲ್ಲಿ ಇರಬೇಕು. 2ನೇ ಪಂದ್ಯ. ಬಲವಾದ ಒಂದು ಹೊಡೆತಕ್ಕೆ ಕೈ ಹಾಕಿದ್ರೆ ಬಾಲ್ ಗಾಳಿಯಲ್ಲಿದೆ. ಲಾಂಗ್ ಆಫ್ ನಲ್ಲಿ 4 ರನ್ಗಳು. ಉತ್ತಮವಾದ ಒಂದು ಹೊಡೆತದಿಂದ ತಂಡಕ್ಕೆ 4 ರನ್ ಸೇರ್ಪಡೆ. ಇದರಿಂದ ತಂಡದ ಮೊತ್ತ 26. 26ಕ್ಕೆ 2 ಹುದ್ದೆರಿ ನಷ್ಟ. 3ನೇ ಓವರ್ ಪ್ರಗತಿ ಹಂತದಲ್ಲಿ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ. ಕಾಳಿ ತಂಡ ಟಾಸ್ ಗೆದ್ದು ಮೊದಲ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಮತ್ತೆ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಬದಲಾವಣೆ ಮಾಡ್ತಾ ಇದ್ದಾರೆ. ನೋಡೋಣ. ಮಿಡ್ ಆಫ್, ಡೀಪ್ ಇನ್ ವಿಕೆಟ್, ಡೀಪ್ ಫೈನ್ ಲೆಗ್, ಶಾರ್ಟ್ ಫೈನ್ ಲೆಗ್, ದ ಸ್ಲಿಪ್, ಡೀಪ್ ಎಕ್ಸ್ಟ್ರಾ ಕವರ್, ಲಾಂಗ್ ಆನ್. ಹೀಗೆ ಕ್ಷೇತ್ರ ರಕ್ಷಕರು ಫುಲ್ ಟಾಸ್ ಬಿದ್ದಂತ ಬಾಲ್ ಲಾಂಗ್ ಆಫ್ ನಲ್ಲಿ ತಳ್ಳಿದ್ದಾರೆ. ನೇರವಾಗಿ ಕ್ಷೇತ್ರ ರಕ್ಷಕನ ಕೈಯಲ್ಲಿ 1 ರನ್ ಅನ್ನು ತೆಗೆದುಕೊಳ್ಳಲು ಯಶಸ್ವಿ. 1 ರನ್ ತಂಡದ ಮೊತ್ತ 27. 27ಕ್ಕೆ 2 ಹುದ್ದೆರಿ ನಷ್ಟ. 3ನೇ ಓವರ್ ಪ್ರಗತಿ ಹಂತದಲ್ಲಿ ಚಂದ್ರಶೇಖರ್ ಬೌಲಿಂಗ್ ಮಾಡ್ತಾ ಇದ್ದಾರೆ. ಚಂದ್ರಶೇಖರ್ ಸ್ಟೆಪ್ ವರ್ಕ್ ಮಾಡಿ ಹೊಡೆಯಲಿ ಯತ್ನ. ಮಿಡಾನ್ನಲ್ಲಿದ್ದಂಥ ಕ್ಷೇತ್ರ ರಕ್ಷಕ ಹಿಡಿದು ವಿಕೆಟಲ್ಲಿ 1 ರನ್ ಅನ್ನು ಪೂರೈಸಿದ್ದಾರೆ. ಈ 1 ರನ್ನಿಂದ ತಂಡದ ಮೊತ್ತ 28. 28 ಲಾಸ್ ಆಫ್ 2 ವಿಕೆಟ್ಸ್. 28ಕ್ಕೆ 2 ಹುದ್ದೆರಿ ನಷ್ಟ. 3ನೇ ಓವರ್ ಪ್ರಗತಿ. ಬಲವಾದ ಒಂದು ಹೊಡೆತ ನೋಡೋಣ. ಡೀಪ್ ಮಿಡ್ ವಿಕೆಟಲ್ಲಿದ್ದಂಥ ಕ್ಷೇತ್ರ ರಕ್ಷಕನ ಕೈಯಲ್ಲಿ ನೇರವಾಗಿ ಒಂದು ಹಿಡಿತ. ಇದರಿಂದ 1 ರನ್ನಿಂದ ಸಂತೃಪ್ತಿ. ಈ 1 ರನ್ನಿಂದ ತಂಡದ ಮೊತ್ತ 29. 3 ಓವರ್ಗಳ ಆಟದ ಮುಕ್ತಾಯ. 3 ಓವರ್ಗಳ ಆಟದ ಮುಕ್ತಾಯಕ್ಕೆ 29. 2 ಹುದ್ದೆರಿ ನಷ್ಟ. ಬೌಲಿಂಗ್ ನಲ್ಲಿ ಕಾರ್ತಿಕ್
ಪೆವಿಲಿಯನ್ ಎಂಡಿಂದ ಸ್ಟ್ರೈಕ್ನಲ್ಲಿ ಹರೀಶ್. ಇದರೊಂದಿಗೆ ಮತ್ತೊಂದು ಕ್ಯಾಚ್ ಡ್ರಾಪ್. ಇದೊಂದು ಕೈಯಲ್ಲಾದ್ರೂ ಹಿಡಿಬಹುದಿತ್ತು, ಬಾಯಲ್ಲಾದ್ರೂ ಹಿಡಿಬಹುದಿತ್ತು. ಇದು ಅಷ್ಟು ಈಸಿ ಕ್ಯಾಚ್ ಅನ್ನ ನೆಲಕ್ಕೆ ಚೆಲ್ಲಿದ್ದಾರೆ. ಇದರ ಲಾಭವನ್ನ ಯಾವ ರೀತಿ ಉಪಯೋಗಿಸ್ಕೋತಾರೆ ಅಂತ ನೋಡಬೇಕು. ಕಾರ್ತಿಕ್ ಅವರ ಚೆಂಡ್ನಲ್ಲಿ ಇದೊಂದು ಈಸಿ ಕ್ಯಾಚ್ ಡ್ರಾಪ್ ಆಗಿದೆ. 1 ರನ್. ತಂಡದ ಮೊತ್ತ 30. ಇದರೊಂದಿಗೆ ಪ್ಲೇ ಡೌನ್. ಬ್ಯಾಟಿನ ಒಳ ಅಂಚಿಗೆ ತಗುಲಿ ನೇರವಾಗಿ ಸ್ಟಂಪ್ಗೆ ತಗುಲಿದೆ. ಇದರೊಂದಿಗೆ ಮತ್ತೊಂದು ಹುದ್ದರಿ ಪತನ. 30 ರನ್ನುಗಳಿಗೆ 3ನೇ ಹುದ್ದರಿ. ಹೊಸ ದಾಂಡಿಗ ಸುನೀಲ್ ಅವರು ಅಂಕಣಕ್ಕೆ ಬರ್ತಾ ಇದ್ದಾರೆ. ಸರಾಸರಿ ಸುಮಾರು 10 ರನ್ಗಳೊಂದಿಗೆ ರನ್ ಧಾರಣೆಯೊಂದಿಗೆ ಆಡ್ತಾ ಇದ್ದಾರೆ. ವಿಕೆಟ್ ಕೂಡ ಪ್ರತಿ ಓವರ್ಗೆ ಒಂದೊಂದು ವಿಕೆಟ್ ನಂತೆ ಉರುಳುತ್ತಾ ಇದೆ. ಇನ್ನು ಉಳಿದಿರುವಂತಹ 3 ಓವರ್ಗಳಲ್ಲಿ ಯಾವ ರೀತಿಯಲ್ಲಿ ರನ್ ಅನ್ನ ಗಳಿಸ್ತಾರೆ, ಯಾವ ಟಾರ್ಗೆಟ್ ಅನ್ನ ಇಡ್ತಾರೆ ಅಂತ ಕಾದ್ ನೋಡೋಣ. ಸುನಿಲ್ ಅವರು ಸ್ಕ್ವೇರ್ ಲೆಗ್ ನಗ್ತಾ ತಳ್ಳಿದ್ದಾರೆ. ಶರಣಪ್ಪ ಅವರು 1 ರನ್ ಅನ್ನು ಗಳಿಸಿದ್ದಾರೆ. 5-6 ಹೆಜ್ಜೆಗಳಿಂದ ಕಾರ್ತಿಕ್ ಅವರು ಬೌಲಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಶಾರ್ಟ್ ಪಿಚ್ ಆಗಿ ಬಿದ್ದಂತ ಚೆಂಡನ್ನ ಪಾಯಿಂಟ್ ನತ್ತ ಆಡಿದ್ದಾರೆ. ಇದೊಂದು ಓವರ್ ಥ್ರೋ, ಕೀಪರ್ ಹಿಡಿಯುವಲ್ಲಿ ವಿಫಲ. ಮತ್ತೊಂದು ರನ್. ತಂಡದ ಮೊತ್ತದಲ್ಲಿ ಏರಿಕೆ 33. ಅಂಕಣದ ಮಧ್ಯೆ ಚುರುಕಿನ ಓಟವನ್ನು ಕಾಣ್ತಾ ಇದ್ದೇವೆ ನಾವು. ಸಿಂಗಲ್ ಆಡುವ ಪ್ರಯತ್ನ, ಯಾವುದೇ ರನ್ ಇಲ್ಲ. ಕಾರ್ತಿಕ್ ಅವರು ಉತ್ತಮವಾದಂತಹ ಚೆಂಡು ಸ್ಲಿಪ್ ನತ್ತ ಆಡಿದ್ದಾರೆ. 1 ರನ್. ಓವರ್ ಮುಕ್ತಾಯ. 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 34. ಇನ್ನು ಕೇವಲ 12 ಎಸೆತಗಳು ಬಾಕಿ. ಸೋಮ ಅವರಿಗೆ ಸ್ವಾಗತ. ಧನ್ಯವಾದಗಳು ಯುವರಾಜ್ ಅವರಿಗೆ. 4 ಓವರ್ಗಳ ಆಟದ ಮುಕ್ತಾಯಕ್ಕೆ ತಂಡದ ಮೊತ್ತ 34. 3 ಉದ್ದಿರಿನಷ್ಟ ಕೊನೆಯ 12 ಎಸೆತಗಳು ಬಾಕಿ ಇದ್ದಾವೆ. ಕಾಯ್ದು ನೋಡೋಣ. ಶರಾವತಿ ವಾರಿಯರ್ಸ್ ಎಷ್ಟು ರನ್ಗಳನ್ನು ಇಲ್ಲಿ ಟಾರ್ಗೆಟ್ ನೀಡ್ತಾರೆ ಕಾಳಿ ಪ್ಯಾಂಥರ್ಸ್ ತಂಡಕ್ಕೆ. ಇದು ಆದ ನಂತರ BTPS ವರ್ಸಸ್ RTPS ಟೈಟನ್ಸ್. ಎರಡೂ ತಂಡದ ನಾಯಕರು ಇಲ್ಲಿ ಕಾಂಬಾಕ್ಸ್ ಹತ್ರ ಬರಬೇಕು, ಟಾಸ್ಗಾಗಿ ಬರಬೇಕು. BTPS ವರ್ಸಸ್ RTPS ಟೈಟನ್ಸ್ ತಂಡದ ಎರಡೂ ತಂಡದ ನಾಯಕರು ಟಾಸ್ಗಾಗಿ ಬರಬೇಕು, ಸಿದ್ಧತೆಯಲ್ಲಿ ಇರಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಮತ್ತೆ ನಿತೇಶ್ ಅವರು ಒಂದು ಒಳ್ಳೆ ಬೌಲಿಂಗ್ ಅನ್ನು ಮಾಡಿದರು. ಯಾವುದೇ ಒಂದು ಅವಕಾಶ ನೀಡಿಲ್ಲ. ಔಟ್ ಕಟ್ಟರ್ ಬೌಲಿಂಗ್ ಅಂತಾನೆ ಹೇಳ್ಬೋದು. ನಿತೇಶ್ ಟು ಬಲವಾಗಿ ಹೊಡೆಯಲು ಯತ್ನ. ವೆರಿ ಗುಡ್ ಬೌಲಿಂಗ್ ಬೈ ನಿತೇಶ್. ಯಾವುದೇ ಅವಕಾಶ ನೀಡ್ತಾ ಇಲ್ಲ ಬ್ಯಾಟ್ಸ್ಮನ್ಗೆ. ಬ್ಯಾಟ್ಸ್ಮನ್ ಒಂದು ಒಳ್ಳೆ ಒಂದು ಭರ್ಜರಿ ಹೊಡೆತಕ್ಕೆ ಕೈ ಹಾಕ್ತಾ ಇದ್ದಾರೆ. ಬೌಲಿಂಗ್ನಲ್ಲಿ ವೇರಿಯೇಷನ್ ಮಾಡ್ತಾ ಇದ್ದಾರೆ.
ನಿತೇಶ್. ಮತ್ತೊಂದು ಬಲವಾದ ಹೊಡೆತ ಡಿ ವಿಕೆಟ್ನಲ್ಲಿ ನೇರವಾಗಿ ಕ್ಷೇತ್ರ ರಕ್ಷಕನ ಕೈಯಲ್ಲಿ ಕೇವಲ 1 ರನ್ ತೆಗೆದುಕೊಳ್ಳುವಲ್ಲಿ ಯಶಸ್ವಿ. ಇದರಿಂದ ತಂಡದ ಮೊತ್ತ 35. BTPS ತಂಡದ ನಾಯಕ ಟಾಸ್ಗಾಗಿ ಬರಬೇಕು, ಇಲ್ಲಿ ಕಾಂಬಾಕ್ಸ್ ಹತ್ರ ಬರಬೇಕು. ಈಗಾಗಲೇ RTPS ಟೈಟನ್ಸ್ ತಂಡದ ನಾಯಕ ಬಂದಿದ್ದಾರೆ. ಮತ್ತೆ ನಿತೀಶ್ ಫುಲ್ ಟಾಸ್ ಬಿದ್ದಂತ ಬಾಲ್ ಲಾಂಗ್ ಆಫ್ ನಲ್ಲಿ ತಿಳಿದರೆ 1 ಬೌನ್ಸ್ ಟು ಫೀಲ್ಡರ್. ಉತ್ತಮ ಫೀಲ್ಡಿಂಗ್ ಅಂತಾನೆ ಹೇಳ್ಬೋದು ನಾಗು ಅವರಿಂದ. ತಂಡದ ಮೊತ್ತ 37. 5ನೇ ಓವರ್ ಪ್ರಗತಿ ಹಂತದಲ್ಲಿ 3 ಉದ್ದರಗಳ ನಷ್ಟಕ್ಕೆ. ಈಗ ಟಾಸ್ಗಾಗಿ 2 ತಂಡದ ಆಟಗಾರರು ಬಂದಿದ್ದಾರೆ. BTPS ವರ್ಸಸ್ RTPS ಟೈಟನ್ಸ್. ವೆರಿ ಗುಡ್ ಬಾಲಿಂಗ್ ಬೈ ನಿತೀಶ್. ಕೀಪರು ಯಾಕೆ ಬಿಡ್ತಾ ಇದ್ದಾರೆ 1 ರನ್ನ ಅತಿರಿಕ್ತ ರನ್ನು. ಈ 1 ರನ್ನಿಂದ ತಂಡದ ಮೊತ್ತ 38. ಕ್ಕೆ 3 ಉದ್ದರಿ ನಷ್ಟ. ವೆರಿ ಗುಡ್ ಬಾಲಿಂಗ್ ಬೈ ನಿತೇಶ್. ಇದರಿಂದ ಓವರ್ ಮುಕ್ತಾಯ. 5 ಓವರ್ಗಳ ಆಟದ ಮುಕ್ತಾಯಕ್ಕೆ ತಂಡದ ಮೊತ್ತ 38. ಲಾಸ್ ಆಫ್ 3 ವಿಕೆಟ್ಸ್. कैमरामैन जरा फोकस करो यार टॉस का. ओके लास्ट कॉल 6 बॉल्स ಇದೆ ಸರ್. ವೆಲ್ಕಮ್. ಕೊನೆಯ 6 ಎಸೆತಗಳು ಬಾಕಿ ಇದಾವೆ. ಈಗಾಗಲೇ 38ಕ್ಕೆ 3 ಉದ್ದರಿಯನ್ನು ಕಳೆದುಕೊಂಡು ಆಟವಾಡ್ತಾ ಇದೆ ಶರಾವತಿ ವಾರಿಯರ್ಸ್ ತಂಡ. ಈಗ ಕೊನೆಯ ಓವರ್ ಬೌಲಿಂಗ್ ಮಾಡಲು ಬರ್ತಾ ಇದ್ದಾರೆ ರಘುನಂದನ್. ಆಲ್ರೌಂಡರ್ ಆಟಗಾರ ರಘುನಂದನ್ 2. ಔಟ್ ಸೈಡ್ ದಿ ಆಫ್ ಬಿದ್ದಂತ ಬಾಲ್ ನಿರ್ಣಾಯಕರು ವೈಡ್ ಎಂದು ತೀರ್ಮಾನಿಸಿದ್ದಾರೆ. ಇದರಿಂದ ಅತಿರಿಕ್ತ ರನ್ 1. ಈ 1 ರನ್ನಿಂದ ತಂಡದ ಮೊತ್ತ 39. ಲಾಸ್ ಆಫ್ 3 ವಿಕೆಟ್ಸ್. 6th ಓವರ್ ನೋ ಪ್ರೋಗ್ರೆಸ್. 6ನೇ ಓವರ್ ಪ್ರಗತಿ ಹಂತದಲ್ಲಿ ಮೊದಲನೇ ಎಸೆತ 1 ವೈಡ್ ಹಾಕಿದ್ದಾರೆ. ಮತ್ತೆ ರಘುನಂದನ್ ಮತ್ತೊಂದು ಅತಿರಿಕ್ತ ರನ್. 40ಕ್ಕೆ 3 ಉದ್ದರಿ ನಷ್ಟ. 40 ಫಾರ್ ಲಾಸ್ ಆಫ್ 3 ವಿಕೆಟ್ಸ್. ಒಳ್ಳೆ ಒಂದು ಬೌಲಿಂಗ್ ನಲ್ಲಿ ಬ್ಯಾಟ್ಸ್ಮನ್ ಕಟ್ಟಿ ಹಾಕಲು ಯಶಸ್ವಿ ಆಗ್ತಾ ಇದ್ದಾರೆ. ಉತ್ತಮವಾದ ಬಾಲು. 1 ರನ್ನನ್ನು ತೆಗೆದುಕೊಳ್ಳಲು ಯಶಸ್ವಿ. ಈ 1 ರನ್ನಿಂದ ಲೆಗ್ ಬೈ ಮುಖಾಂತರ 1 ರನ್ನು. 41 ಲಾಸ್ ಆಫ್ 3 ವಿಕೆಟ್ಸ್. 6th ಓವರ್ ನೋ ಪ್ರೋಗ್ರೆಸಿಂಗ್. ಈಗಾಗಲೇ BTPS ವರ್ಸಸ್ RTPS ಟೈಟನ್ಸ್ ತಂಡದ ನಾಯಕರು ಟಾಸ್ಗಾಗಿ ಬರುತ್ತೆ ಕಾಂಬಾಕ್ಸ್ ಮುಂದೆ. ವೆರಿ ಗುಡ್ ಬಾಲಿಂಗ್ ಬೈ ರಘುನಂದನ್. ಯಾವುದೇ ಅವಕಾಶ ನೀಡ್ತಲ್ಲ. ಲಾಂಗ್ ಆನ್ ನಲ್ಲಿ ಒಂದು ಭರ್ಜರಿ ಹೊಡೆತ. ಲಾಂಗ್ ಆಫ್ ನಲ್ಲಿ ಇದ್ದಂತ ಕ್ಷೇತ್ರ ರಕ್ಷಕ ಒಂದು ಒಳ್ಳೆ ಪ್ರಯತ್ನ, ಆದರೆ 2 ರನ್ ತೆಗೆದುಕೊಳ್ಳುವಲ್ಲಿ ಯಶಸ್ವಿ. ತಂಡದ ಮೊತ್ತ 43. 43 ಲಾಸ್ ಆಫ್ 3 ವಿಕೆಟ್ಸ್. ಉತ್ತಮವಾದ ಬಾಲು. ನೇರವಾಗಿ ವಿಕೆಟ್ ಕೀಪರ್ ಹತ್ರ ಅವಕಾಶ ನೀಡ್ತಾ ಇಲ್ಲ. ರನ್ಗಾಗಿ ಪರದಾಡ್ತಾ ಇದ್ದಾರೆ ಶರಾವತಿ ತಂಡದ ಆಟಗಾರರು, ಬ್ಯಾಟ್ಸ್ಮನ್ಗಳು. 43ಕ್ಕೆ 3 ಉದ್ದರಿ ನಷ್ಟ. ಕೊನೆಯ ಓವರ್ ಇಲ್ಲಿ ನಡೀತಾ ಇದೆ. ಅನುಭವಿ ಆಟಗಾರ ರಘುನಂದನ್. ಮತ್ತೆ ಒಂದು ವೈಡ್ ಬಾಲ್. ಅತಿರಿಕ್ತ ರನ್ 1. 44
ಬ್ಯಾಟ್ಸ್ಮನ್ ರನ್ ಬರ್ತಾ ಇಲ್ಲ. ಅತಿರಿಕ್ತ ರನ್ನಿಂದನೇ ಈ ಓವರ್ನಲ್ಲಿ ಹೆಚ್ಚಾಗಿ ನಾವು ರನ್ ಇಲ್ಲಿ ಕಾಣ್ತಾ ಇದ್ದೇವೆ. ಒಳ್ಳೆ ಬೌಲಿಂಗು, ಬಟ್ ಲೈನ್ ಅಂಡ್ ಲೆಂತ್ ಯಾಕೋ ತಪ್ತಾ ಇದ್ದಾರೆ. ಮತ್ತೆ ರಘುನಂದನ್ ವೆರಿ ಗುಡ್ ಬೌಲಿಂಗ್. ಡಾಟ್ ಬಾಲ್. ಚುಕ್ಕೆ ಎಸೆತಗಳು ಕಾಣ್ತಾ ಇದ್ದಾವೆ. ಯಾವುದೇ ರನ್ಗಳಿಗೆ ಇಲ್ಲಿ ಅವಕಾಶವಿಲ್ಲ, ಅವಕಾಶ ನೀಡ್ತಾ ಇಲ್ಲ ರಘುನಂದನ್. 44ಕ್ಕೆ 3 ಉದ್ದಿರಿನಷ್ಟ ಕೊನೆಯ ಈ ಒಂದು ಇನ್ನಿಂಗ್ಸಿನ ಕೊನೆಯ ಓವರ್ ಇಲ್ಲಿ ನಡೀತಾ ಇದೆ. ಎಷ್ಟು ರನ್ಗಳ ಟಾರ್ಗೆಟ್ ನೀಡ್ತಾರೆ ಶರಾವತಿ ತಂಡದವರು ನೋಡೋಣ. ರಘುನಂದನ್ ಉತ್ತಮವಾದ ಬಾಲು. ರನ್ಔಟ್ ಆಗುವ ಸಾಧ್ಯತೆ, ಡೈರೆಕ್ಟ್ ಹಿಟ್ ಆದ್ರೆ ಆಗುವ ಸಾಧ್ಯತೆ. ಇದರಿಂದ ಮತ್ತೊಂದು ರನ್ಔಟ್. 4ನೇ ಹುದ್ದರಿ ಪತನ. ಇದರಿಂದ ಈ ಮಧ್ಯೆ ಓವರ್ ಮುಕ್ತಾಯ. 5 ನಿಗದಿತ 6 ಓವರ್ಗಳಲ್ಲಿ 44 ರನ್ಗಳನ್ನ ಗಳಿಸಿದ್ದಾರೆ. 45 ರನ್ಗಳ ಒಂದು ಮೊತ್ತ. ಇದು ಸಾಮಾನ್ಯವಾದಂತಹ ಮೊತ್ತ ಅಂತ ಹೇಳ್ಬೋದು. ಯಾಕಂದ್ರೆ ಇದೊಂದು ಬ್ಯಾಟಿಂಗ್ ಅಂಕಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ. ದೊಡ್ಡ ಗ್ರೌಂಡ್ ಕೂಡ, ಔಟ್ಫೀಲ್ಡ್ ಕೂಡ ಫಾಸ್ಟ್ ಇದೆ. ತಂಡದವರು ಕಾದ್ ನೋಡೋಣ.
ಶರಾವತಿ ತಂಡ. ಎರಡನೇ ಪಂದ್ಯಕ್ಕೆ ಈಗಾಗಲೇ ಟಾಸ್ ಆಗಿದ್ದು RTPS ವಾನ್ ದ ಟಾಸ್ ಅಂಡ್ ಚೂಸ್ ಫೀಲ್ಡ್ ಫಾಸ್ಟ್. ಓಪನರ್ ಬ್ಯಾಟ್ಸ್ಮನ್ ಆಗಿ ರಘುನಂದನ್ ಅಂಡ್ ಕಾರ್ತಿಕ್. ಬೌಲಿಂಗ್ ನಲ್ಲಿ ಪ್ರಕಾಶ್ ಅವರು ತಮ್ಮ ಕೈಚಳಕ ತೋರಿಸ್ತಾ ಇದ್ದಾರೆ. ಕಾಯ್ದು ನೋಡೋಣ. ಈ ಒಂದು ಪಂದ್ಯವನ್ನು ಗೆಲ್ಲಲು 45 ರನ್ನಿನ ಅವಶ್ಯಕತೆ ಇದೆ. ನೋಡೋಣ ಯಾವ ರೀತಿ ಒಂದು ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾರೆ ರಘುನಂದನ್ ಅಂಡ್ ಕಾರ್ತಿಕ್. ಫೀಲ್ಡ್ ಸೆಟ್ ಅನ್ನು ಮಾಡ್ಕೊಂಡಿದ್ದಾರೆ. ವಿಕೆಟ್ ಕೀಪರ್ ಒಂದು ಶಾರ್ಟ್ ಥರ್ಡ್ ಮ್ಯಾನ್ 30 ಯಾರ್ಡ್ ಸರ್ಕಲ್ಗೆ ಹತ್ತಿರದಲ್ಲಿ. ಅದೇ ರೀತಿ ಸ್ಕ್ವೇರ್ ಅಲ್ಲಿ ಪಾಯಿಂಟ್, ಡೀಪ್ ಎಕ್ಸ್ಟ್ರಾ ಕವರ್ ಬೌಂಡರಿ ಲೈನ್ ನಲ್ಲಿ, ಎಕ್ಸ್ಟ್ರಾ ಕವರ್ಸ್ ಹಾಗೂ ಮಿಡ್ ಆಫ್ 30 ಯಾರ್ಡ್ನ ಒಳಗಡೆ. 5 ಜನ ಆಫ್ ಸೈಡ್ ನಲ್ಲಿ ಇದ್ರೆ ಲೆಗ್ ಸೈಡ್ ನಲ್ಲಿ 4 ಫೀಲ್ಡರ್ಗಳನ್ನ ಕಾಳ್ತಾ ಇದ್ದೀವಿ. ಒಂದು ಡೀಪ್ ಮಿಡ್ ವಿಕೆಟ್ ಹಾಗೂ ಮಿಡ್ ವಿಕೆಟ್, ಮಿಡ್ ಆನ್ ಹಾಗೂ ಫೈನ್ ಲೆಗ್ ವಿಭಾಗದಲ್ಲಿ. ಬೌಲಿಂಗ್ ನಲ್ಲಿ ಪ್ರಕಾಶ್, ಸ್ಟ್ರೈಕ್ ನಲ್ಲಿ ಕಾರ್ತಿಕ್ ಅವರಿದ್ದಾರೆ, ನಾನ್ ಸ್ಟ್ರೈಕ್ ನಲ್ಲಿ ರಘುನಂದನ್ ಅವರಿದ್ದಾರೆ. ಇದೀಗ ಎರಡನೇ ಇನ್ನಿಂಗ್ಸ್ ಪ್ರಾರಂಭವಾಗ್ತಾ ಇದೆ. 45 ರನ್ಗಳನ್ನ ಬೆನ್ನಟ್ಟಿ ಕಾಲಿ ಪ್ಯಾಂಥರ್ಸ್ ಸ್ಟ್ರೈಕ್ ನಲ್ಲಿ. ಉತ್ತಮವಾದಂತ ಚೆಂಡು ಫ್ಲಿಕ್ ಮಾಡಿ 1 ರನ್ ಅನ್ನ ಕದ್ದುಕೊಂಡಿದ್ದಾರೆ ಕಾರ್ತಿಕ್ ಅವರು. ಇದರೊಂದಿಗೆ ಖಾತೆ ಆರಂಭ. ಇದೀಗ ಪ್ರಥಮ ಬಾರಿ ಸ್ಟ್ರೈಕ್ ನಲ್ಲಿ ನಾಯಕ ರಘುನಂದನ್ ಅವರು ಬರ್ತಾ ಇದ್ದಾರೆ. ಉತ್ತಮವಾದಂತಹ ಚೆಂಡು, ಲೈನ್ ಅಂಡ್ ಲೆಂತ್ ನಲ್ಲಿ ಬೌಲಿಂಗ್ ಅನ್ನು ಮಾಡ್ತಾ ಇದ್ದಾರೆ ಪ್ರಕಾಶ್ ಅವರು. ಕಾದ್ ನೋಡೋಣ ಯಾವ ರೀತಿ ಬ್ಯಾಟಿಂಗ್ ಅನ್ನ ಆಡ್ತಾರೆ ಅಂತ. ಉತ್ತಮವಾದಂತಹ ಚೆಂಡು, ಕವರ್ನ ತಾಡಿದ್ದಾರೆ. ಒಂದು ಮಿಕ್ಸ್ ಅಪ್ ಇತ್ತು, ಫೀಲ್ಡರ್ ಕೂಡ ಚೆಂಡನ್ನ ಹಿಡಿಯುವಲ್ಲಿ ಸ್ವಲ್ಪ ಟೈಮ್ ಅನ್ನ ತೆಗೆದುಕೊಂಡ್ರು. ಒಂದು ಅವಕಾಶ ಇತ್ತು. ಎರಡು ಆಟಗಾರರು ವಿಕೆಟ್ ನ ಮಧ್ಯೆ ಇದ್ರು, ಆದ್ರೂ 1 ರನ್ ಕೂಡ ಬಂದಿದೆ. ಇದೊಂದು ಭರ್ಜರಿಯಾಗಿ ಲಾಂಗ್ ಅನ್ನು ತಲೆ ಮೇಲೆ ಎತ್ತಿ ಬಾರಿಸಿದ್ದಾರೆ. ಇದರೊಂದಿಗೆ ಚೆಂಡು ಬೌಂಡ್ರಿ ಗೆರೆಯನ್ನು ದಾಟಿದೆ. 1 ಬೌನ್ಸ್ ಓವರ್ ದ ರೋಪ್, ಬಿಗ್ ಹಿಟ್. ಕಾರ್ತಿಕ್ ಅವರು ಓವರ್ ಪಿಚ್ ಆಗಿ ಬಿದ್ದಂತ ಚೆಂಡನ್ನ ನೇರವಾಗಿ ಬೌಲರ್ ತಲೆ ಮೇಲೆ ಎತ್ತಿ ಹೊಡೆದಿದ್ದಾರೆ. ಪವರ್ ಪ್ಲೇಯ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ. 3 ಎಸೆತಗಳು ಮುಕ್ತಾಯವಾಗ್ತಾ ಇದ್ದಂತೆ ತಂಡದ ಮೊತ್ತ 6. ಸ್ವಲ್ಪ ಹೊತ್ತು ಗಾಳಿಯಲ್ಲಿ ತೇಲ್ತಾ ಇತ್ತು ಚೆಂಡು. ನೋಡೋಣ ಯಾವ ರೀತಿ ಬೌಲಿಂಗ್ ನಿರ್ವಹಣೆಯನ್ನು ಮಾಡ್ತಾರಂತ ಪ್ರಕಾಶ್ ಅವರು. ಮತ್ತೊಂದು ಕವರ್ ಡ್ರೈವ್, ಗ್ಯಾಪ್ ನಲ್ಲಿ ಬೌಂಡರಿ. ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡನ್ನ ಕವರ್ಸ್ ಫೀಲ್ಡರ್ ನ ಎಡಗಡೆಯಿಂದ ಚೆಂಡನ್ನ ಬೌಂಡರಿ ಗೆರೆ ಹತ್ತ ದಾಟಿಸಿದ್ದಾರೆ. ಉತ್ತಮವಾದಂತಹ ಬ್ಯಾಟಿಂಗ್ ಅಂತ ಹೇಳ್ಬಹುದು. ಕಲಾತ್ಮಕ ಆಟ. ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಯಾರು ಇಲ್ಲದನ್ನ ಕಂಡುಕೊಂಡು ಉತ್ತಮವಾದಂತಹ ಪ್ಲೇಸ್ಮೆಂಟ್. ಬ್ಯಾಟಿಂಗ್ ತಂಡ ನಿಧಾನವಾಗಿ ಡೇಂಜರಸ್ ಬ್ಯಾಟಿಂಗ್ ಅನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇದರೊಂದಿಗೆ ಬಿಗ್ ಹಿಟ್ ನೇರವಾಗಿ ಫೀಲ್ಡರ್ ಕೈಯಲ್ಲಿ. ಕಾದ್ ನೋಡೋಣ, ಸಿಕ್ಸರ್, ಭರ್ಜರಿ ಹೊಡೆತ. ಈ ಟೂರ್ನಮೆಂಟ್ ನ ಮೊದಲ ಸಿಕ್ಸರ್ ಕಾರ್ತಿಕ್ ಅವರ ಹೆಸರಿನಲ್ಲಿ. ಅದ್ಭುತವಾಗಿ ಓವರ್ ಪಿಚ್ ಆಗಿ ಬಿದ್ದಂತ ಚೆಂಡನ್ನ ಮಿಡ್ ವಿಕೆಟ್ ತಲೆ ಮೇಲೆ ಹೊಡೆದಿದ್ದಾರೆ. ಉತ್ತಮವಾದಂತಹ ಚೆಂಡು, ಒಳ್ಳೆ ಕಮ್ ಬ್ಯಾಕ್. ಈ ಮಧ್ಯೆ ಓವರ್ ಮುಕ್ತಾಯ, ಸ್ವಲ್ಪ ದುಬಾರಿ ಓವರ್ ಮುಕ್ತಾಯ. ಮೊದಲ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 16 ಓವರ್ಗಳು
ಮೊದಲ ಓವರ್ ಮುಕ್ತಾಯಕ್ಕೆ 16 ರನ್ಗಳನ್ನ ಕಳಿಸಿದ್ದಾರೆ, ಯಾವುದೇ ವಿಕೆಟ್ ಅನ್ನ ನೀಡದೆ. ಸೋಮು ಅವರೇ, ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಕಾರ್ತಿಕ್ ಅವರಿಂದ. ನಿನ್ನೆ ನಾವು ಮಂಜು ಪಿಳ್ಳೆಯವರು ಹೇಳ್ತಾ ಇದ್ರು, ಕಾರ್ತಿಕ್ ಅವರು ಒಳ್ಳೆ ಒಂದು ಅನುಭವಿ ಆಟಗಾರರು, ಭರ್ಜರಿ ಹೊಡೆತಕ್ಕೆ ಹೆಸರಾಂತ ಆಟಗಾರರು ಅಂತ ಹೇಳಿದ್ರು. ಅದೇ ತರ ತಮ್ಮ ಒಂದು ಬ್ಯಾಟಿಂಗ್ ತೋರಿಸ್ತಾ ಇದ್ದಾರೆ. ಮುಂಜಾನೆ ಒಂದು ಫಂಕ್ಷನ್ ನಡೆಸಿಕೊಟ್ಟಂತ ಮಂಜು ನಾಯಕ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಈ ಅಂಬಿಕಾ ನಗರದಲ್ಲಿ ಒಂದು ಹಬ್ಬದ ವಾತಾವರಣ ನಡೀತಾ ಇದೆ, ಒಳ್ಳೆ ಒಂದು ಆಟ ಇಲ್ಲಿ ನಡೀತಾ ಇದೆ. ಮತ್ತೆ ವೆರಿ ಗುಡ್ ಶಾಟ್, ನೋ ಚಾನ್ಸ್ ಅಬೌಟ್ ಎನಿ ಫೀಲ್ಡ್ ಫಾರ್ 4 runs. ವಾಟ್ ಅ ಲವ್ಲಿ ಶಾಟ್ ಬೈ ರಘುನಂದನ್, ವಾಟ್ ಅ ಲವ್ಲಿ ಶಾಟ್. ಪವರ್ ಪ್ಲೇನ ಲಾಭ ಪಡಿತಾ ಇದ್ದಾರೆ, ಗ್ಯಾಪ್ ಅನ್ನು ಹುಡುಕಿ ಹೊಡಿತಾ ಇದ್ದಾರೆ. ನೋ ಚಾನ್ಸ್. ವೀಕ್ಷಕನಾಗಿ ಆ ಬಾಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಇದರಿಂದ ತಂಡದ ಮತ್ತೆ 20ಕ್ಕೆ ಯಾವುದೇ ಉದ್ದಿನ ನಷ್ಟವಿಲ್ಲ. ಗೆಲ್ಲಲು 45 ರನ್ನಿನ ಅವಶ್ಯಕತೆ ಇದೆ. ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಕಾರ್ತಿಕ್ ಮತ್ತು ರಘುನಂದನ್. ಸಚಿನ್ ಅವರ ಒಂದು ಫುಲ್ ಟಾಸ್ ಬಿದ್ದಂತ ಬಾಲ್ ಪಾಯಿಂಟ್ ನಲ್ಲಿ ತಿಳಿ 4 ರನ್. ಸಚಿನ್ ಮತ್ತೊಂದು ಬಲವಾಗಿ ಹೊಡೆಯಲು ಪ್ರಯತ್ನ, ನೇರವಾಗಿ ವಿಕೆಟ್ ಕೀಪರ್ ಹತ್ತಿರ ಚುಕ್ಕೆ ಎಸೆತಗಳು ಕಾಣ್ತಾ ಇದ್ದಾವೆ. ಪವರ್ ಪ್ಲೇನ ಲಾಭ ಪಡಿತಾ ಇದ್ದಾರೆ ಕಾಳಿ ತಂಡದವರು. ಯಾಕೆಂತಂದ್ರೆ ಗೆಲ್ಲಲು ಕೇವಲ 45 ರನ್ನಿನ ಅವಶ್ಯಕತೆ. ಈಗಾಗಲೇ 20 ರನ್ ಅನ್ನು ಗಳಿಸಿ ಆಟವಾಡ್ತಾ ಇದ್ದಾರೆ. ತಮ್ಮ ತಂಡಕ್ಕೆ ಭದ್ರ ಬುನಾದಿ ಹಾಕಿ ಕೊಡ್ತಾ ಇದ್ದಾರೆ ರಘುನಂದನ್ ಅಂಡ್ ಕಾರ್ತಿಕ್, ಅನುಭವಿ ಆಟಗಾರರು. ಸಚಿನ್ ಟು ರಘುನಂದನ್. ಬಾಲ್ ಗಾಳಿಯಲ್ಲಿದೆ, ನೋಡೋಣ. ಫೀಲ್ಡರು ಬಾಲಿನ ಕೆಳಗೆ ಒಳ್ಳೆ ಒಂದು ಮಿಡೋನ್ನಲ್ಲಿದ್ದಂತ ಕ್ಷೇತ್ರ ರಕ್ಷಕ ಕ್ಯಾಚ್ ಅನ್ನು ತೆಗೆದುಕೊಂಡಿದ್ದಾರೆ. ಇದರಿಂದ ರಘುನಂದನ್ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿ ಬರ್ತಾ ಇದ್ದಾರೆ. 2ನೇ ಓವರ್ನಲ್ಲಿ ಮೊದಲನೇ ಹುದ್ದರಿ ಪತನ. ಪ್ರಕಾಶ್ ಅವರು ಒಂದು ಒಳ್ಳೆ ಕ್ಯಾಚ್ ಅನ್ನು ತೆಗೆದುಕೊಂಡಿದ್ದಾರೆ ಮಿಡಾನ್ ಅಲ್ಲಿ. ಈಗ ರಘುನಂದನ್ ಅವರ ಸ್ಥಾನವನ್ನು ತುಂಬಲು ನೆಕ್ಸ್ಟ್ ಬ್ಯಾಟ್ಸ್ಮನ್ ನಿತೇಶ್. ರನ್ಗಳನ್ನು ಗಳಿಸಿ ಒಂದು ಹುದ್ದರಿಯನ್ನು ಕಳೆದುಕೊಂಡು ಆಟವಾಡ್ತಾ ಇದೆ. ಗೆಲ್ಲಲು 45 ರನ್ನಿನ ಅವಶ್ಯಕತೆ. ಇದರಿಂದ ಬೌಲರ್ ಗುಡ್ ಕಮ್ಬ್ಯಾಕ್ ಅಂತಾನೆ ಹೇಳ್ಬೋದು. ಇದೇ ರೀತಿ ವಿಕೆಟ್ಗಳನ್ನು ಪಡೆದುಕೊಂಡ್ರೆ ಯಾವ ರೀತಿ ತಿರುವು ಪಡೆದುಕೊಳ್ತಿದೆ ಹೇಳಿಕೆ ಆಗೋದಿಲ್ಲ. ಕೊನೆ ಎಸೆತದವರೆಗೂ ಕ್ರಿಕೆಟ್ ಯಾವ ರೀತಿ ತಿರುವು ಪಡ್ತಾ ಇದೆ ಹೇಳೋಕ್ಕಾಗ್ತಾ ಇಲ್ಲ. ನೋಡೋಣ. ಬೌಲರ್ಗೆ ವಿಕೆಟಿನ ಅವಶ್ಯಕತೆ, ಬ್ಯಾಟ್ಸ್ಮನ್ಗೆ ರನ್ನಿನ ಅವಶ್ಯಕತೆ. ಯಾರು ಜಯ ಪಡಿತಾರೆ ಕಾಯ್ದು ನೋಡೋಣ. ಮತ್ತೆ ಸಚಿನ್ ಉತ್ತಮವಾದ ಒಂದು ಕ್ವಾಟ್ ಅಂಡ್ ಬೋರ್ಡ್ ಆಗುವ ಸಾಧ್ಯತೆ ಇತ್ತು. ಒಳ್ಳೆ ಒಂದು ಪ್ರಯತ್ನ ಸಚಿನ್ ಅವರಿಂದ. ಫಾಲೋ ಥ್ರೂ ಅಲ್ಲಿ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ರು, ಆದರೆ ಅವರಿಗೆ ಕೈಗೆ ತಗಲಿ ಮಿಡ್ ಆಫ್ ನಲ್ಲಿ ಇದ್ದಂತ ಕ್ಷೇತ್ರ ರಕ್ಷಕನಿಗೆ ಎದುರಿಗೆ. ಇದರಿಂದ ತಂಡದ ಮೊತ್ತ 21ಕ್ಕೆ 1 ಹುದ್ದರಿ ನಷ್ಟ. 2ನೇ ಓವರ್ ಪ್ರಗತಿ. ಗೆಲ್ಲಲು 45 ರನ್ನಿನ ಅವಶ್ಯಕತೆ ಇದೆ. ಮತ್ತೆ ಬಿಗ್ ಹಿಟರ್ ಆಫ್ ದಿ ಬಾಲ್ ಕಾರ್ತಿಕ್. ಸಚಿನ್ ಟು ಕಾರ್ತಿಕ್. ಶಾರ್ಟ್ ಪಿಚ್ ಬಿದ್ದಂತ ಬಾಲ್ ಡಿಫೆಂಡ್ ಹೇಳ್ತಾ ಇದ್ದಾರೆ. ವಾಟ್ ಅ ಲವ್ಲಿ ಶಾಟ್. 4 ರನ್ನುಗಳು ಒಂದ ಹೊಡ್ತಾರೆ. ಭಾರಿ ಚಂದ ಹೊಡೆದಿದ್ರು. ಯಾವ ಕ್ಷೇತ್ರ ರಕ್ಷಕ ಇಲ್ಲ. ಡಿಫಾನ್ ಆಗ್ಲಿ ಒಂದು ಒಳ್ಳೆ ಹೊಡೆತ, ಬಿರುಸಿನ ಹೊಡೆತ. 1 ಬೌನ್ಸ್ ಟು 4, 25 ಫಾರ್ 1. 25ಕ್ಕೆ 1 ಹುದ್ದರಿ ನಷ್ಟ. ಮಂಜು ಪಿಳ್ಳೆ ಅವರ ಮಾತು ಹುಸಿ ಮಾಡಲಿಲ್ಲ ಅಂತಾನೆ ಹೇಳ್ಬೋದು ಕಾರ್ತಿಕ್ ಅವರು. ಮತ್ತೊಂದು ಬಲವಾಗಿ ಹೊಡೆಯಲು ಯತ್ನ. ನೋಡೋಣ ನಿರ್ಣಾಯಕರು ಯಾವ ನಿರ್ಣಯ ನೀಡ್ತಾರೆ ಅಂತಂದು. ಇಟ್ಸ್ ಅ ಬ್ಯಾಟ್. ಒಳ್ಳೆ ಅವಕಾಶ ಇತ್ತಲ್ರಿ ಕ್ಯಾಚ್ ಇಡ್ಲಿಕ್ಕೆ. 26ಕ್ಕೆ 1 ಹುದ್ದರಿ ನಷ್ಟ. ಓವರ್ ಮುಕ್ತಾಯ. 2 ಓವರ್ಗಳ ಆಟದ ಮುಕ್ತಾಯಕ್ಕೆ ತಂಡದ ಮೊತ್ತ 26ಕ್ಕೆ 1 ಹುದ್ದರಿ ನಷ್ಟ. ಗೆಲ್ಲಲು 45 ರನ್ನಿನ ಬೆನ್ನಟ್ಟಬೇಕಾಗಿದೆ ವಿಜಯದ ಸರಮಾಲಿ ತಮ್ಮ ಕೋಳಿಗೆ ಹಾಕ್ಲಿಕ್ಕೆ. ಇದಾದ ನಂತರ RTPS won the toss and field fast.
ಸಿದ್ಧತೆಯಲ್ಲಿರಬೇಕು. ಮುಂದಿನ ವೀಕ್ಷಕ ವಿವರಣೆ ನಮ್ಮ ಸ್ನೇಹಿತರು, ನಮ್ಮ ಗುರುಗಳಾದಂಥ ಯುವರಾಜ್ ವೈದ್ಯವ್ರನ್ನು ಮುಂದುವರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸೋಮೂರೆ. ಇದೊಂದು ಅದ್ಭುತ ಕ್ರೀಡಾಂಗಣದಲ್ಲಿ ಅದ್ಭುತವಾದಂತಹ ಪಂದ್ಯ. ಮೊದಲ ಪಂದ್ಯದಲ್ಲಿಯೇ ಪ್ರೇಕ್ಷಕರಿಗೆ ಮನರಂಜನೆ ಸಿಗ್ತಾ ಇದೆ. ಬೌಂಡರಿ, ಸಿಕ್ಸರ್, ವಿಕೆಟ್, ರನ್ನಿಂಗ್ ಬಿಟ್ವೀನ್ ದ ವಿಕೆಟ್, ಉತ್ತಮವಾದಂತಹ ಫೀಲ್ಡಿಂಗ್ ಎಲ್ಲವೂ ನಮಗೆ ಕಾಣ್ತಾ ಇದೆ. ಇದೊಂದು ಪ್ರೊಫೆಷನಲ್ ಕ್ರಿಕೆಟ್ ಟೂರ್ನಮೆಂಟ್ ತರ ಅನಿಸ್ತಾ ಇದೆ. ಒಂದು ಡಿಪಾರ್ಟ್ಮೆಂಟ್ ಇಂದ, ಕೇವಲ ಡಿಪಾರ್ಟ್ಮೆಂಟ್ ಇಂದ ಅಂತ ಅನಿಸ್ತಾ ಇಲ್ಲ. ಅಷ್ಟು ಕ್ವಾಲಿಟಿ ಕ್ರಿಕೆಟ್ ಅನ್ನ ಆಡ್ತಾ ಇದ್ದಾರೆ. ಈ ಕ್ರಿಕೆಟ್ ಮನರಂಜನೆಯನ್ನ ನೀಡ್ತಾ ಇರುವಂತ ಎಲ್ಲ ಆಟಗಾರರಿಗೆ ಹಾಗೂ ಎಲ್ಲ ತಂಡದವರಿಗೆ ಹಾಗೂ ಈ ಟೂರ್ನಮೆಂಟ್ ಅನ್ನ ನಡೆಸ್ತಾ ಇರುವಂತಹ ಆರ್ಗನೈಸರ್ಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ಮಧ್ಯೆ ಬೌಲಿಂಗ್ ನಲ್ಲಿ ಮನೋಜ್ ಅವರು ಪ್ರಥಮ ಬಾರಿಗೆ, ಸ್ಟ್ರೈಕ್ ನಲ್ಲಿ ಕಾರ್ತಿಕ್, ಉತ್ತಮವಾದಂತಹ ಸ್ಟ್ರೇಟ್ ಡ್ರೈವ್, ಲಾಂಗ್ ಆಫ್ ನಲ್ಲಿ ಪ್ರೊಟೆಕ್ಷನ್ ಇದೆ, ಕೇವಲ 1 ರನ್. ತಂಡದ ಮೊತ್ತ 27. ಮುತ್ತು ಅವರಿಂದ ಉತ್ತಮವಾದಂತಹ ಫೀಲ್ಡಿಂಗ್. ಸ್ಟ್ರೈಕ್ ನಲ್ಲಿ ನಿತೇಶ್, ಸಿಂಗಲ್ ಅನ್ನು ಆಡಿದ್ದಾರೆ. ತಟ್ಟಿ ಮುಟ್ಟಿ ಆಡುವ ಆಟ. 1 ರನ್. ತಂಡದ ಮೊತ್ತ 28. 22 ಎಸೆತಗಳಲ್ಲಿ 17 ರನ್ಗಳ ಅವಶ್ಯಕತೆ. ಕಾದ್ ನೋಡೋಣ. ಉತ್ತಮವಾದಂತ ಬೌಲಿಂಗ್, ಫೀಲ್ಡಿಂಗ್ ನ ಅವಶ್ಯಕತೆ ಇದೆ. ಲೆಗ್ ಸೈಡ್ ನಲ್ಲಿ ಭರ್ಜರಿ ಹೊಡೆತಕ್ಕೆ ಕೈ ಹಾಕಿದ್ರು, ಆದರೆ ಚೆಂಡಿಗೂ ದಾಂಡಿಗೂ ಯಾವುದೇ ಸಂಪರ್ಕ ಇಲ್ಲ. ಚೆಂಡು ಪ್ಯಾಡ್ಗೆ ತಗಲಿದೆ, ಯಾವುದೇ ರನ್ ಕೂಡ ಇಲ್ಲ. ಇದೊಂದು ಭರ್ಜರಿ ಹೊಡೆತ, ಸಿಕ್ಸರ್. ಲೆಗ್ ಸೈಡ್ ನಲ್ಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ ಕಾರ್ತಿಕ್ ಅವರು. ಯಾವುದೇ ಚೆಂಡನ್ನು ಕೂಡ ಬಿಡ್ತಾ ಇಲ್ಲ ಅವರು. ಲೆಗ್ ಸೈಡ್ ನಲ್ಲಿ ಸಿಕ್ಕಿದಂತ ಚೆಂಡನ್ನ ನೇರವಾಗಿ ಪ್ರೇಕ್ಷಕರ ಹತ್ರ ಕಳಿಸ್ತಾ ಇದ್ದಾರೆ. ಅದ್ಭುತವಾದಂತ ಹೊಡೆತ. ತಂಡದ ಮೊತ್ತ ವೇಗವಾಗಿ ಏರ್ತಾ ಇದೆ, 34. ಉತ್ತಮವಾದಂತ ಎಕ್ಸ್ಟ್ರಾ ಕವರ್ ಡ್ರೈವ್, ಸಿಕ್ಸರ್. ವಾಟ್ ಎ ಶಾಟ್ ಇಟ್ ಈಸ್. ಇನ್ಸೈಡ್ ಔಟ್. ಫುಲ್ ಲೆಂತ್ ನಲ್ಲಿ ಬಿದ್ದಂತ ಚೆಂಡನ್ನ, ಆಫ್ ಟಂಪ್ ನ ಆಚೆ ಬಿದ್ದಂತ ಚೆಂಡನ್ನ ಗುರುತಿಸಿ ಬಾಲ್ ನ ಹಿಂದ್ಗಡೆ ಬಂದು ನೇರವಾಗಿ ಇನ್ಸೈಡ್ ಔಟ್ ಹೊಡೆದಿದ್ದಾರೆ. ಕವರ್ಸ್ ನ ತಲೆ ಮೇಲೆ ಭರ್ಜರಿ ಸಿಕ್ಸರ್. ಹತ್ತೊಂಬತ್ತು ಎಸೆತಗಳಲ್ಲಿ ಕೇವಲ 5 ರನ್ಗಳ ಅವಶ್ಯಕತೆ. ನೋ ಬಾಲ್. ಪಿಚ್ ನ ಹೊರಗಡೆ, ಸೈಡ್ ಲೈನ್ ಇಂದ ಹೊರಗಡೆ ಬಿದ್ದಿದೆ. ಇದೊಂದು ಫ್ರೀ ಹಿಟ್. ಕೇವಲ 4 ರನ್ಗಳ ಅವಶ್ಯಕತೆ ಇದೆ. ಮಿಡ್ ವಿಕೆಟ್ ನತ್ತ ಹೊಡೆದಿದ್ದಾರೆ. ಅಲ್ಲ, ಫೀಲ್ಡರ್ ಬಂದು ಹಿಡಿಯುವಷ್ಟರಲ್ಲಿ ಕೇವಲ 1 ರನ್. ಇನ್ನು 3 ರನ್ಗಳ ಅವಶ್ಯಕತೆ. RTPS ತಂಡದ ಆಟಗಾರರು ಬೌಂಡರಿ ಲೈನ್ ಹತ್ರ ಬಂದು ನಿಂತ್ಕೊಳ್ಬೇಕು. ಈ ಮ್ಯಾಚ್ ಮುಗಿತಾ ಇದ್ದಂತೆ ತಾವು ಫೀಲ್ಡಿಂಗಿಗೆ ಇಳಿಬೇಕು ಅಂತ ಕೇಳ್ಕೊಳ್ತೇನೆ. RTPS ತಂಡದ ನಾಯಕರು ತಮ್ಮ ಆಟಗಾರರೊಂದಿಗೆ ರೆಡಿ ಇರಬೇಕು. ಅದೇ ರೀತಿ BTPS ಓಪನರ್ಗಳು ಕೂಡ ರೆಡಿ ಇರಬೇಕು. BTPS ತಂಡದ ನಾಯಕರ ಗಮನಕ್ಕೆ ತಮ್ಮ ಓಪನರ್ಗಳನ್ನ ರೆಡಿ ಮಾಡಿ ಇಡಿ. ಕಾದ್ ನೋಡೋಣ. 3 ರನ್ಗಳ ಅವಶ್ಯಕತೆ. ಬೌಲಿಂಗ್ ನಲ್ಲಿ ಬದಲಾವಣೆ. ಮೂರು ರನ್ನಿನ ಅವಶ್ಯಕತೆ ಗೆಲ್ಲಲು. ಬಾಲ್ ಗಾಳಿಯಲ್ಲಿದೆ, ಕಾಯ್ದು ನೋಡೋಣ. ಕ್ಯಾಚ್ ಆಗುವ ಸಾಧ್ಯತೆ. ಇದರಿಂದ ಕಾರ್ತಿಕ್ ಅವರು ಬಲವಾಗಿ ಹೊಡೆಯಲು ಹೋಗಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿ ಮರಳಿ ಬರ್ತಾ ಇದ್ದಾರೆ.
ಯಾಕಂತಂದರೆ ಮುಂಜಾನೆ ನಾಷ್ಟ ಮಾಡಿಲ್ರಿ ಅವರು, ಬೇಗ ಬೇಗ ಮುಗಿಸಿ ನಾಷ್ಟ ಮಾಡಕ್ಕೆ ಹೋಗ್ಬೇಕಂತ ವಿಚಾರ ಮಾಡಿದರು. ಬಟ್ ಏನು ಆಗಲಿಲ್ಲ, ಸೀದಾ ತಮ್ಮಕ್ಕೆ ವಿಕೆಟನ್ನು ಒಪ್ಪಿಸಿ ಬರ್ತಾ ಇದ್ದಾರೆ. ಇದರಿಂದ ಎರಡನೇ ಹುದ್ದರಿ ಪತನ, 42ಕ್ಕೆ 7. ನೆಕ್ಸ್ಟ್ ಬ್ಯಾಟ್ಸ್ಮ್ಯಾನ್ ರವಿ. ಈ ಗೆಲ್ಲಲು 3 ರನ್ನಿನ ಅವಶ್ಯಕತೆ. ಬಾಲ್ ಗಾಳಿಯಲ್ಲಿದೆ, ನೋಡೋಣ. ಡೀಪ್ ಎಕ್ಸ್ಟ್ರಾ ಕವರ್ನಲ್ಲಿ ಕ್ಷೇತ್ರ ರಕ್ಷಕ ಫೀಲ್ಡ್ ಮಾಡಿ ಒಗೆಯುವಷ್ಟರಲ್ಲಿ 1 ರನ್ನು. ಈ 1 ರನ್ನಿಂದ ತಂಡದ ಮೊತ್ತ 43. ಗೆಲ್ಲಲು 2 ರನ್ನಿನ ಅವಶ್ಯಕತೆ ಇದೆ. 400 ಪ್ರಗತಿ ಹಂತದಲ್ಲಿ. ಪುಟಾಸ್ ಬಿದ್ದಂತ ಬಾಲು ಕ್ಯಾಚ್ ಆಗುವ ಸಾಧ್ಯತೆ, ಮತ್ತೊಂದು ಹುದ್ದರಿ ಪತನ. 43ಕ್ಕೆ 3 ಹುದ್ದರಿ ನಷ್ಟ. ಯಾಕೋ ಒಂದು ಈ ಮೊದಲು ಈ ಒಂದು ಬೌಲಿಂಗ್ನ ಒಳ್ಳೆಯ ಒಂದು ಬೌಲಿಂಗ್ ಮಾಡಿದ್ರೆ ಗೆಲುವು ತಮ್ಮದಾಗಿಸ್ಕೊಳ್ಬೋದಿತ್ತು. ಬಟ್ ಬೌಲಿಂಗ್ನಲ್ಲಿ ಯಾಕೋ ಎಡವುತ್ತಾ ಇದ್ದಾರೆ. ಕಾರ್ತಿಕ್ ಅವರು ಮನ ಬಂದಂತೆ ರನ್ಗಳನ್ನು ಗಳಿಸಿ ಹೋಗಿದ್ದಾರೆ. ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ದಾರೆ ಕಾರ್ತಿಕ್ ಅವರು. ನೆಕ್ಸ್ಟ್ ಬ್ಯಾಟ್ಸ್ಮ್ಯಾನ್ ಮಹಾದೇವ್. RTPS ತಂಡದ ಆಟಗಾರರು ಈ ಒಂದು ಮುಗಿದ ತಕ್ಷಣವೇ ಫೀಲ್ಡ್ಗೆ ಆಗಿ ತಾವು ಹೋಗಬೇಕು. ತಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ. ಗೆಲ್ಲಲು 45 ರನ್ನಿನ ಅವಶ್ಯಕತೆ. ಈಗಾಗಲೇ 43 ರನ್ನಿಗೆ 3 ಹುದ್ದೆಯನ್ನು ಕಳೆದುಕೊಂಡು ಆಟ ಮಾಡ್ತಾ ಇದೆ. ಗೆಲುವಿಗಾಗಿ 2 ರನ್ನಿನ ಅವಶ್ಯಕತೆ. ಔಟ್ ಸೈಡ್ ದಿ ಆಫ್ ಬಿದ್ದಂಥ ಬಾಲನ್ನು ವಿಕೆಟ್ ಆಗಿ ಕಾಟ್ ಬಿಹೈಂಡ್ ಆಗಿ ಮತ್ತೊಂದು ಉದ್ದರಿ ಪತನ. ಅದ್ಭುತವಾದ ಬೌಲಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಮೊದಲು ಒಂದು ಇಂಥ ಬೌಲಿಂಗ್ನ ಅವಶ್ಯಕತೆ ಇತ್ತು ಶರಾವತಿ ತಂಡಕ್ಕೆ. ಆದರೆ ಗೆಲುವಿನ ಹೊಸಲಿನಲ್ಲಿ ನಿಲ್ತಿದ್ದಾರೆ ಕಾಳಿ ತಂಡ. 2 ರನ್ನಿನ ಅವಶ್ಯಕತೆ ಗೆಲ್ಲಲು. ನೆಕ್ಸ್ಟ್ ಬ್ಯಾಟ್ಸ್ಮ್ಯಾನ್ ನಾಗರಾಜ್. ಮೊದಲು ಈ ಒಂದು ಬೌಲರ್ನ ಬಳಸಿದ್ರೆ ವಿಕೆಟನ್ನು ತೆಗೆದುಕೊಂಡಿದ್ರೆ ಆಟೋಮೆಟಿಕ್ ಆಗಿ ಅವ್ರಿಗೆ ಟೆನ್ಷನ್ ಆಗ್ತಿತ್ತು, ಪ್ರೆಷರ್ನಲ್ಲಿ ಬರ್ತಿದ್ರು ಬ್ಯಾಟ್ಸ್ಮನ್ಗಳು. ಆದರೆ ತಡವಾಗಿ ಬಂದಂಥ ಬೌಲರ್. ನೋಡೋಣ, 2 ರನ್ನಿನ ಅವಶ್ಯಕತೆ ಕಾಳಿ ತಂಡಕ್ಕೆ ಈ ಪಂದ್ಯವನ್ನು ಜಯಶಾಲಿ ಆಗಲಿಕ್ಕೆ. 43 ಲಾಸ್ ಆಫ್ 4 ವಿಕೆಟ್ಸ್. ಉತ್ತಮವಾದ ಬಾಲು ಡಾಟ್ ಆಗಿದ್ದಾರೆ ನೇರವಾಗಿ ವಿಕೆಟ್ ಕೀಪರ್ ಹತ್ತಿರ. 2 ರನ್ನಿಗೆ ಇಷ್ಟು ಪರದಾಡ್ತಾ ಇದ್ದಾರೆ. ಒಳ್ಳೆ ಬೌಲಿಂಗ್ ಪ್ರದರ್ಶನ ಅಂತಲೇ ಹೇಳ್ಬೋದು. ಇಟ್ಸ್ ಅ ವೈಡ್ ಬಾಲ್. ಸ್ಕೋರ್ ಮೇಕಪ್ 44ಕ್ಕೆ 4. ಗೆಲ್ಲಲು 1 ರನ್ನಿನ ಅವಶ್ಯಕತೆ. ಈ ದಿನದ ಮೊದಲನೇ ಪಂದ್ಯ ಮುಕ್ತಾಯ ಹಂತದಲ್ಲಿ. ಗ್ಯಾಪನ್ನು ಹುಡುಕಿ ಹೊಡೆದಿದ್ದಾರೆ. ಇದರಿಂದ ಕಾಳಿ ಪ್ಯಾಂಥರ್ಸ್ ವಾನ್ ದ ಮ್ಯಾಚ್. RTPS ತಂಡದವರು ಬೇಗ ಫೀಲ್ಡಿಂಗಿಗೆ ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ವಿ. RTPS BTPS ಓಪನರ್ ಬ್ಯಾಟ್ಸ್ಮನ್ ಬೇಗ ಹೋಗ್ಬೇಕು ಸರ್. ನಿರ್ಣಾಯಕರು ಅಲ್ಲೇ ನಿಂತು ಈ ಒಂದು ಪಂದ್ಯವನ್ನು ಮುಗಿಸ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಶೇಕ್ ಹ್ಯಾಂಡ್ ಮಾಡಿ ಬನ್ನಿ ಸರ್. ಶರಾವತಿ ವಾರಿಯರ್ಸ್ ಮತ್ತು ಕಾಳಿ ಪ್ಯಾಂಥರ್ಸ್ ತಂಡದ ಆಟಗಾರರು ಶೇಕ್ ಹ್ಯಾಂಡ್ ಮಾಡಿ ಬರಬೇಕು. ಅದೇ ರೀತಿ RTPS ತಂಡದ ಆಟಗಾರರು ಫೀಲ್ಡಿಂಗಿಗೆ ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಓಪನರ್ ಬ್ಯಾಟ್ಸ್ಮನ್